ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿ. ಈ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಮಾಡೋ ಟಾಸ್ಕನ್ನು ಲೈವಲ್ಲಿ ಯಾರ್ಯಾರು ನೋಡಿದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು ಟಾಸ್ಕ್ ಮಾತ್ರ ಸಖತ್ತಾಗಿತ್ತು ಗುರು. ನೋಡೋದಕ್ಕೆ ಇಂಡಿವಿಜುವಲ್ ಟಾಸ್ಕ್ ಇದು, ಬಟ್ ಆದರೆ ಪಕ್ಕಾ ಗ್ರೂಪ್ ಗೇಮ್ ಟಾಸ್ಕ್ ಇದು. ನೋಡೋದಕ್ಕೆ ಮಾತ್ರ ಇಂಡಿವಿಜುವಲ್ ಗೇಮು, ಸ್ಟ್ರಾಟಜಿ ಎಲ್ಲ ನೋಡ್ತಾ ಇದ್ರೆ ಗ್ರೂಪ್ ಗೇಮು. ಒಂದು ಬಾಲ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಸಿಂಪಲ್ಲು, ಒಂದು ಕಬಡ್ಡಿ ಕೋರ್ಟ್ ಥರ ಇರುತ್ತೆ. ಎಲ್ಲ ಅದರೊಳಗಡೆ ಬರಬೇಕು. ಬಾಯ್ಸು ಸಪ್ರೇಟು, ಗರ್ಲ್ಸ್ದೇ ಸಪ್ರೇಟು ಅನ್ನೋ ಥರ ಬಿಗ್ ಬಾಸು ಟಾಸ್ಕನ್ನು ಡಿಸೈನ್ ಮಾಡಿದ್ದಾರೆ. ಬರೀ ಬಾಲಿಂದ ಮಾತ್ರ ಆಚೆ ಪುಷ್ ಮಾಡಬೇಕು. ಯಾರ್ದು ಬಾಲು ಆಚೆ ಹೋಗುತ್ತೋ, ಯಾರು ಆಚೆ ಹೋಗ್ತಾರೋ ಅವ್ರು ಔಟ್ ಆಗ್ತಾರೆ. ಯಾರು ಉಳ್ಕೊತಾರೋ ಅವರು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಈ ಥರ ಒಂದು ಮೂರು ರೌಂಡ್ ನಡೆಯುತ್ತೆ. ಬಾಯ್ಸಲ್ಲಿ 2 ರೌಂಡ್ ನಡೆಯುತ್ತೆ. ಬಾಯ್ಸಲ್ಲಿ ಫಸ್ಟು ಧ್ರುವಂತನ್ನ ಆಚೆ ತಳ್ತಾರೆ. ರಘು ಮತ್ತು ಈ ಕಡೆ ಸುಧೀರಣ್ಣ ಇಬ್ಬರು ಸೇರಿಕೊಂಡು ಧ್ರುವಂತ್ ಅವ್ರನ್ನ ಫಸ್ಟ್ ಆಚೆ ತಳ್ತಾರೆ. ಸೆಕೆಂಡ್ ಇದರಲ್ಲಿ ಧ್ರುವಂತ್ ಮತ್ತು ಸುಧೀರಣ್ಣ ಇರ್ತಾರೆ. ಸುಧೀರಣ್ಣಗಳು ಆ ಘಟ, ರಘು ಅಣ್ಣ ಘಟ ಇಲ್ಲಿ, ಸುಧೀರಣ್ಣ ಘಟ ಇಲ್ಲಿ ಅಲ್ವಾ? ನಿಜವಾಗ್ಲೂ ಆ ಟಾಸ್ಕ್ ಮಾತ್ರ ಒಂಥರ ಸೀರಿಯಸ್ ಅಲ್ಲ, ಒಂಥರ ನಗು, ಕಾಮಿಡಿ ಥರ ನಗು ಗುರು. ನಿಜವಾಗ್ಲೂ ನನಗೆ ನೋಡ್ತಾ ಇದ್ರೆ ಏನು ಗುರು ಪುಷು ರಘು ಅಣ್ಣದು. ಸುಧೀರಣ್ಣ ಎಲ್ಲಿ ಕೈ ಕಾಲು ಮುರಿದೋಗುತ್ತೋ ಅಂತ ಬೇಡ ಪಾಪ. ಆ ಟಾಸ್ಕಲ್ಲಿ ಕ್ಲಿಯರ್ ಕಟ್ಟಾಗಿ ಬಾಯ್ಸ್ ಕಡೆಯಿಂದ ರಘು ಅಣ್ಣ ಗೆಲ್ತಾರೆ. ರಘು ಅಣ್ಣ ಫೈನಲ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಇಲ್ಲ ಒಮ್ಮತದಿಂದ ಆಯ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಲೇಡೀಸ್ ಟಾಸ್ಕಲ್ಲಿ ಬಂದಾಗ ಫಸ್ಟ್ ರೌಂಡಲ್ಲಿ ಎಲ್ಲ ಪ್ಲಾನ್ ಮಾಡ್ತಾರೆ ಗುರು, ಸಖತ್ತಾಗಿ ಪ್ಲಾನ್ ಮಾಡ್ತಾರೆ. ಟಾರ್ಗೆಟ್ ಮಾಡ್ತಾರೆ ರಿಷಾ ಮತ್ತೆ ಫಸ್ಟ್ ರೌಂಡಲ್ಲಿ ಟಾರ್ಗೆಟ್ ಮಾಡಿ ರಕ್ಷಿತಾನ ಟಾರ್ಗೆಟ್ ಮಾಡ್ತಾರೆ. ಯಾರು? ರಿಷಾ, ಜಾನ್ವಿ ಮತ್ತೆ ರಾಶಿಕಾ 3 ಜನ ಟಾರ್ಗೆಟ್ ಮಾಡಿ ಫಸ್ಟು ರಕ್ಷಿತಾನ ಆಚೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿ ಸಖತ್ತಾಗಿ ಟಾರ್ಗೆಟ್ ಮಾಡಿ ಪ್ಲಾನ್ ಮಾಡಿ ಕ್ಲೀನಾಗಿ ಪುಷ್ ಮಾಡಿ ರಕ್ಷಿತಾನ ಆಚೆ ಇಡ್ತಾರೆ. ಬಟ್ 2ನೇ ರೌಂಡಲ್ಲಿ ಕರ್ಮ ರಿಟರ್ನ್ಸ್ ಆಗುತ್ತೆ. ಯಾರಿಗೆ? ರಾಶಿಕಾ ಅವ್ರಿಗೆ ಕರ್ಮ ರಿಟರ್ನ್ ಅನ್ನೋದು. ಅದನ್ನೇ ಹೇಳೋದು. ಫಸ್ಟ್ ನಾವು ಇನ್ನೊಬ್ಬರನ್ನ ಆಚೆ ತಳ್ಳಕ್ ಹೋದ್ರೆ ನಮ್ಮಿಂದನೇ ಇರ್ತಾರೆ ತಳ್ಳೋದಕ್ಕೆ ಆಚೆ. ಎಕ್ಸಾಕ್ಟ್ಲಿ ಅದೇ ಆಗಿದ್ದು. ಈ ಕಡೆ ಜಾನ್ವಿ, ಅಶ್ವಿನಿ ಮೇಡಮ್, ರಿಷಾ 3 ಸೇರ್ಕೊಂಡು ರಾಶಿಕಾರ ಆಚೆ ಹಾಕ್ತಾರೆ ಸೆಕೆಂಡ್ ರೌಂಡಲ್ಲಿ. ಮತ್ತೆ 3rd ರೌಂಡಲ್ಲಿ ಬಂದಾಗ ಆ ಕಡೆ ಅಶ್ವಿನಿ ಮೇಡಮ್ಮು ಮತ್ತೆ ಜಾನ್ವಿ ಇಬ್ರು ಸೇರ್ಕೊಂಡಿದ್ದೇನು ಈ ರಿಷಾನ ಆಚೆ ಹಾಕ್ತಾರೆ. ಕೊನೆಯದಾಗಿ ಅಶ್ವಿನಿ ಮತ್ತೆ ಜಾನ್ವಿ ಇಬ್ರು ಉಳ್ಕೊಂತಾರೆ. ಆ ಇಬ್ಬರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಏನು ಅಂತ ಲೈವಲ್ಲಿ ಫುಲ್ ಕಟ್ ಮಾಡ್ತಾರೆ. ಬಟ್ ಅಶ್ವಿನಿ ಮೇಡಮ್ ಸೆಲೆಕ್ಟ್ ಆಗಿರೋ ಚಾನ್ಸಸ್ಸು ಜಾಸ್ತಿ ಇದೆ. ಈ ಕಡೆ ಬಾಯ್ಸ್ ಕಡೆಯಿಂದ ಬಂದಾಗ ರಘು ಅಣ್ಣ ಕ್ಲಿಯರ್ ಕಟ್ಟು ಸೆಲೆಕ್ಟ್ ಆಗಿದ್ದಾರೆ. ಈಗ ಅಶ್ವಿನಿ ಮೇಡಮು ಇಲ್ಲ ಜಾನ್ವಿ, ಈ ಕಡೆ ರಘು ಅಣ್ಣ, ಇವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ತಾರೆ. ಮೇ ಬಿ ಹೌಸ್ಮೇಟ್ ಡಿಸಿಷನ್ಗೆ ಬಿಡ್ಬೋದು, ಯಾರು ಕ್ಯಾಪ್ಟನ್ ಆಗ್ಬೋದು ನೆಕ್ಸ್ಟು ಅಂತಂದ್ಬಿಟ್ಟು ಒಮ್ಮತದಿಂದ ನೀವು ಇಲ್ಲ ಓಟ್ ಹಾಕಿ ಅಂತಂದ್ಬಿಟ್ಟು ಏನಾದರೂ ಈ ಥರ ಒಂದು ಇಡ್ಬೋದು. ಅವರಿಬ್ಬರಿಗೂ ಒಂದು ಟಾಸ್ಕ್ ಆಡ್ಸೋದಂತೂ ಚಾನ್ಸಸ್ಸು ತೀರಾ ಕಡಿಮೆ. ಯಾಕಂತಂದ್ರೆ ಆಲ್ರೆಡಿ ರಘು ಅಣ್ಣ ಕ್ಯಾಪ್ಟನ್ ಆಗಿದ್ದಾರೆ. ಮತ್ತೆ ಕ್ಯಾಪ್ಟನ್ ಮಾಡೋದಕ್ಕೆ ಬಿಗ್ ಬಾಸ್ ಟ್ರೈ ಮಾಡೋದಿಲ್ಲ. ಈ ಕಡೆ ಅಶ್ವಿನಿ ಮೇಡಮ್ ಇಲ್ಲ ಜಾನ್ವಿ ಇವರಲ್ಲಿ ಯಾರಾದರೂ ಒಬ್ಬರು ಫೀಮೇಲ್ ಕಂಟೆಸ್ಟೆಂಟ್ ಆಗಬೇಕು ಅಂತ ಬಿಗ್ ಬಾಸ್ ಕರೆಕ್ಟಾಗಿ ಪ್ರಾಪರಾಗಿ ಪ್ಲಾನ್ ಮಾಡ್ತಾರೆ. ಅದಕ್ಕೋಸ್ಕರ ಹೌಸ್ಮೇಟ್ಗೆ ಡಿಸಿಷನ್ ಬಿಡ್ತಾರೆ. ಹೌಸ್ಮೇಟ್ಗೆ ಡಿಸಿಷನ್ ಬಿಟ್ಟರೆ ಅವ್ರು ಕ್ಲಿಯರ್ ಕಟ್ಟಾಗಿ ಆಲ್ರೆಡಿ ಇವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಇವ್ರಿಗೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಟಾಸ್ಕ್ ಮಾತ್ರ ಸಖತ್ತಾಗಿತ್ತು ಗುರು. ಸಖತ್ ಸೀರಿಯಸ್ ಆಗಿತ್ತು, ಫನ್ನಿ ಆಗಿತ್ತು, ಟಾರ್ಗೆಟ್ ಇತ್ತು, ಗ್ರೂಪಿಸಮ್ ಇತ್ತು, ಎಲ್ಲನೂ ಇತ್ತು. ನೋಡ್ಬೇಕು ಇವತ್ತು ಎಪಿಸೋಡಲ್ಲಿ ಹಾಕೋದೇನೋ ಡೌಟು ಅಂತ ಅನಿಸ್ತಾ ಇದೆ ನನಗೆ. ಸ್ವಲ್ಪ ಹಾಕ್ಬೋದು, ಇನ್ನು ಮಿಕ್ಕಿರೋದನ್ನೆಲ್ಲ ತಗೊಂಡೋಗಿ ನಾಳೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.